ಈ ಕಾರ್ಯಕ್ರಮದಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಇರಲೇಬೇಕು ಅನ್ನುವಂಥದ್ದು ಒಂದು ನನ್ನ ಬಹಳ ದಿವಸಗಳ ಕನಸಾಗಿತ್ತು ಅಂತದ್ದು. ಧರ್ಮಸ್ಥಳ ಕೇವಲ ಶ್ರದ್ಧಾ ಭಕ್ತಿಯ ಕೇಂದ್ರ ಆಗುವುದರ ಜೊತೆಗೆ ಸಮಾಜದ ಎಲ್ಲ ಸ್ತರಗಳನ್ನು ಒಳಗೊಂಡಂತಹ ಕೂಡಿಸಿಕೊಂಡಂತಹ ಪ್ರತಿಯೊಬ್ಬರ ಬಾಳಿನಲ್ಲೂ ಕೂಡ ನೆಲೆಸಿರುವಂತಹ ಒಂದು ಅಪರೂಪದ ವಿಶೇಷವಾದಂತಹ ಒಂದು ಧರ್ಮಕ್ಷೇತ್ರ ಅದು. ಅಂತ ಒಂದು ಕ್ಷೇತ್ರಕ್ಕೆ ಅರ್ಧ ಶತಮಾನಗಳ ಕಾಲ ಒಂದು ನಾಯಕತ್ವವನ್ನು ಕೊಟ್ಟಂತವರು ಅಂತವರು ವೀರೇಂದ್ರ ಹೆಗಡೆಯವರು ಬಹಳ ಬಹುಮುಖ ಪ್ರತಿಭೆಯ ವ್ಯಕ್ತಿತ್ವ ಅವರದ್ದು. ಅವರು ನನಗೆಲ್ಲೋ ಒಂದು ಕಡೆಗೆ ನೋಡಿದಾಗ ನನಗನ್ಸುತ್ತೆ ಅವರ ಈ ಆಪಲ್ ಅಥವಾ ಗೂಗಲ್ ಕಂಪನಿಯ ಸಿಇಒ ಹೇಗೆ ಕೆಲಸ ಮಾಡ್ತಾರೋ ಆ ರೀತಿಯಾಗಿ ಅವರು ಕೆಲಸವನ್ನು ಮಾಡಿದಂಥವ್ರು ಅಂತ. ಅಷ್ಟು ಅಚ್ಚುಕಟ್ಟು, ಅಷ್ಟು ಒಂದು ವ್ಯವಸ್ಥೆ. ನಮಗೆಲ್ಲರಿಗೂ ಕೂಡ ಗೊತ್ತಿದೆ, ವೀರೇಂದ್ರ ಹೆಗಡೆ ಅವರು ಒಬ್ಬ ಅದ್ಭುತವಾದಂಥ ಒಬ್ಬ ಫೋಟೋಗ್ರಾಫರ್. ಅವರು ಅದ್ಭುತವಾದಂಥ ಒಂದು ಫೋಟೋಗ್ರಾಫರ್. ಮತ್ತೆ ಅವರು ಗ್ರೇಟ್ ಕಲೆಕ್ಟರ್ ಅಂದ್ರೆ DC ಆ ಅರ್ಥದಲ್ಲ ನಾನು ಹೇಳಿದ್ದು, ಒಳ್ಳೆ ಸಂಗ್ರಾಹಕ ಅಂತವರು. ಅವರ ಸಂಗ್ರಹದಲ್ಲಿ ಇಲ್ಲದೇ ಇರುವಂತ ವಸ್ತುಗಳೇ ಇಲ್ಲ ಅಂತ ಅದ್ಭುತವಾದಂತ ಒಂದು ಸಂಗ್ರಾಹಕ ಅಂತ. ಒಬ್ಬರು ವೃದ್ಧರಿದ್ರು, ಒಬ್ಬರು ಮೇಗರವಳ್ಳಿ ರಾಮಮೂರ್ತಿ ಅಂತ. ಮೇಗರವಳ್ಳಿ ರಾಮಮೂರ್ತಿಯವರು ನಾನು ವಿಜಯ ಕರ್ನಾಟಕ ಸಂಪಾದಕನಾದಾಗ ಬಂದಿದ್ರು. ಅವರ ಹತ್ರ ಸುಮಾರು 20,000 ಹಳೆಯ ಪತ್ರಿಕೆಗಳು ಅಂತ. ಮೊದಲ ಇಶ್ಯೂದಿಂದ ಹಿಡಿದು ಅಪರೂಪದ ಸಂಚಿಕೆಗಳನ್ನ ಹೊಂದಿರುವಂತಹ ಬಹಳ ಅದ್ಭುತವಾದಂತಹ ಒಂದು ಕಲೆಕ್ಷನ್ ಇರುವಂತಹ ಒಂದು ಪತ್ರಿಕೆ ಇತ್ತು. ಆ ಪತ್ರಿಕೆಯನ್ನು ಅವ್ರಿಗೆ ಇಟ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ, ಮನೆ ಇರಲಿಲ್ಲ, ಮನೆಯನ್ನು ಕೂಡ ಮಾರಾಟ ಮಾಡಿಬಿಟ್ಟಿದ್ರು. ಅದನ್ನ ಅವರಿಗೆ ಅವರ ಸಂಗ್ರಹವೇ ದೊಡ್ಡ ತಲೆನೋವು ಆಗ್ಬಿಟ್ಟಿತ್ತು ಅಂತ. ಅವರು ನನ್ನ ಹತ್ರ ಬಂದರು, ಮೇಗರವಳ್ಳಿ ರಾಮಮೂರ್ತಿ ಅವರು. ಭಟ್ರೆ, ನನ್ನ ಹತ್ರ ಒಂದು ಅದ್ಭುತವಾದಂಥ ಒಂದು ಸಂಪತ್ತಿದೆ, ಇದನ್ನು ಹೇಗಾದ್ರೂ ಮಾಡಿ ಕಾಪಾಡಬೇಕು ಅಂತ. ನಾನು ಅದನ್ನ, ಹೆಗಡೆಯವರು ಇವತ್ತು ಹೇಳ್ತೇನೆ, ನಾನು ಅದನ್ನು ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಅವರು ಬಹಳ ದೊಡ್ಡ ಒಂದು ಅಮೌಂಟ್ ಅನ್ನು ಹೇಳಿದ್ರು. ನನಗೆ ಅದಷ್ಟು ನಿಭಾಯಿಸುವಷ್ಟು ಶಕ್ತಿ ಇರಲಿಲ್ಲ ನನಗೆ ಆಗ. ಈ ವಿಷಯ ವೀರೇಂದ್ರ ಹೆಗಡೆ ಅವರಿಗೆ ಹೇಗೋ ಗೊತ್ತಾಯಿತು ಅಂತ. ಮೇಗರವಳ್ಳಿ ರಾಮಮೂರ್ತಿ ಅವರ ಹತ್ರ ಇಷ್ಟೆಲ್ಲ ಪತ್ರಿಕೆಗಳ ಸಂಗ್ರಹ ಇದೆ ಅಂತ. ಇವರು ತಕ್ಷಣ ಅವರನ್ನ ಕ್ಷೇತ್ರಕ್ಕೆ ಕರೆಸಿಕೊಂಡು ಅವರು ಕೇಳಿದ್ದಕ್ಕಿಂತ ಹೆಚ್ಚು ಹಣವನ್ನು ಕೊಟ್ಟು ಆ ಇಡೀ ಪತ್ರಿಕೆಗಳ ಸಂಗ್ರಹವನ್ನು ಕೊಟ್ಟರು, ಖರೀದಿಸಿದ್ರು ಅದನ್ನು. ನೀವು ಇವತ್ತು ಹೋದರೂ ಕೂಡ ಬಹುಶಃ ಒಂದು ಸರ್ಕಾರ ಮಾಡಬಹುದಾದಂತಹ, ಒಂದು ಪತ್ರಿಕಾಲಯ ಮಾಡಬಹುದಾದಂತಹ ಒಂದು ಕೆಲಸವನ್ನ ವೀರೇಂದ್ರ ಹೆಗಡೆ ಅವರು ಮಾಡಿದ್ದಾರೆ. ನನಗೆ ಒಂದ್ಸಲ ಹರಿಜನ್ ಪತ್ರಿಕೆಯಲ್ಲಿ ಮಹಾತ್ಮ ಗಾಂಧಿಯವರು ಬರೆದಂತ ಒಂದು ಎಡಿಟೋರಿಯಲ್ ಬೇಕಾಗಿತ್ತು ನನಗೆ. ನಾನು ಅದನ್ನ ಬಹಳ ಹುಡುಕಿದೆ, ಎಲ್ಲಿ ನೋಡಿದ್ರೂ ಸಿಗಲಿಲ್ಲ ನನಗೆ. ಕೊನೆಗೆ ನಾನು ಉಜಿರೆಯ ಜರ್ನಲಿಸಂ ಡಿಪಾರ್ಟ್ಮೆಂಟ್ ನಲ್ಲಿ ಕೇಳಿದೆ, ನಿಮಗೆ ಹರಿಜನ್ ಪತ್ರಿಕೆ ಬೇಕಾ? ಹಾಗಿದ್ರೆ ವೀರೇಂದ್ರ ಹೆಗಡೆ ಅವರ ಸಂಗ್ರಹದಲ್ಲಿದೆ, ಅಷ್ಟು ಪತ್ರಿಕೆಗಳನ್ನು ಕೂಡ ನಿಮಗೆ ಕಳಿಸ್ಕೊಡ್ತೇವೆ ನಾವು ಅಂತೇಳಿ ಹೇಳಿದ್ರು ಅಂತ. ಇದು ಯಾರು ಮಾಡ್ತಾರ್ರಿ ಇದನ್ನ? ಈ ರೀತಿಯಾದಂತ ಅಭಿರುಚಿ ಯಾರಿಗೆ ಇರುತ್ತೆ ಅಂತ. ನಿಮಗೆ ಅವರ ಹತ್ರ ಇರುವಂತಹ ಕಾರಿನ ಸಂಗ್ರಹ ನೋಡಬೇಕು ಅಂತ. ಪಯಣ ಅಂತ ಈಗ ಒಂದು ಮ್ಯೂಸಿಯಂ ಅನ್ನೇ ಮಾಡಿದ್ದಾರೆ ಅವರು. ಒಂದ್ಸಲ ನನಗೆ ವೀರೇಂದ್ರ ಹೆಗಡೆ ಅವರು ಚೈನಾದಿಂದ ಫೋನ್ ಮಾಡಿದ್ರು. ಭಟ್ರೆ, ನಾನು ಚೈನಾದ ಏರ್ಪೋರ್ಟ್ ನಲ್ಲಿ ಇದ್ದೇನೆ, ಇಲ್ಲೊಂದು ಬಹಳ ಅದ್ಭುತವಾದಂತ ಒಂದು ಪುಸ್ತಕ ನನಗೆ ಸಿಕ್ಕಿದೆ, ಆ ಪುಸ್ತಕವನ್ನು ನಿಮಗೆ ನಾನು ಪರ್ಚೇಸ್ ಮಾಡಿ ನಿಮಗೆ ಕಳಿಸ್ಕೊಡ್ತೇನೆ, ಅದನ್ನ ನೀವು ಅದನ್ನ ಓದಿ ನಿಮ್ಮ ಪತ್ರಿಕೆಯಲ್ಲಿ ಬರೀಬೇಕು ಅಂತೇಳಿ ಹೇಳಿದ್ರು ಅಂತ. ನನಗೆ ಹಾಗೆ ಮಾಡಿದ್ರು ಅವರು, ಆ ಪುಸ್ತಕವನ್ನ ನನಗೆ ಕಳಿಸ್ಕೊಟ್ರು ಅಂತ. ಅವರು ಬಹಳ ಒಳ್ಳೆ ಓದುಗ, ಬಹಳ ಒಳ್ಳೆ ಲೇಖಕ ಕೂಡ ಹೌದು. ಅವರ ಮನೆಯವರು ಕೂಡ ಹಾಗೇನೆ. ನಿಮಗೆ ಕರ್ನಾಟಕದಲ್ಲಿ ಬಹುಶಃ ಅವರೊಂದು ಜರ್ನಲಿಸಂ ಕಾಲೇಜನ್ನ ಸೆಟಪ್ ಮಾಡಿದ್ದಾರೆ ಉಜಿರೆಯಲ್ಲಿ. ನೀವು ಅಲ್ಲಿ ಕಲಿತಂತಹ ವಿದ್ಯಾರ್ಥಿಗಳನ್ನ ನೀವು ಯಾವುದೇ ಪರೀಕ್ಷೆಗೆ ಒಳಪಡಿಸದೆ ಅವರನ್ನ ನೇರವಾಗಿ ಸುದ್ದಿ ಮನೆಗೆ ಅವರನ್ನ ರಿಕ್ರೂಟ್ ಮಾಡಬಹುದು ಅಂತ ಅದ್ಭುತವಾದಂತ ಒಂದು ಕಾಲೇಜನ್ನ ಮಾಡಿದ್ದಾರೆ. ಧರ್ಮಸ್ಥಳ ಅಂತಂದ್ರೆ ಕೇವಲ ಇವತ್ತು ಧರ್ಮಕ್ಷೇತ್ರ ಅಷ್ಟೇ ಅಲ್ಲ ಅಂತ, ಶಿಕ್ಷಣ, ಆರೋಗ್ಯ, ಈ ಎಲ್ಲ ಕ್ಷೇತ್ರಗಳನ್ನು ಕೂಡ ಆವರಿಸಿರುವಂತಹ ಒಂದು ಕ್ಷೇತ್ರ ಅಂತದ್ದು. ನನಗೆ
ಕಳೆದ 5-6 ವರ್ಷಗಳಿಂದ ಅವರ ಜೊತೆಗೆ ಒಂದು ಅಪರೂಪವಾದಂತಹ ಒಂದು ಟ್ರಸ್ಟ್ ಇದೆ, ಧರ್ಮೋತ್ಥಾನ ಟ್ರಸ್ಟ್ ಅಂತ. ಹಳೆಯ ದೇಗುಲಗಳು, ಪಾಳು ಬಿದ್ದಂತ ಸ್ಮಾರಕಗಳು, ಅದನ್ನ ಜೀರ್ಣೋದ್ಧಾರ ಮಾಡುವಂತಹ ಒಂದು ಸಂಸ್ಥೆ ಅದು. ಅದರ ಅಡಿಯಲ್ಲಿ 200ಕ್ಕೂ ಹೆಚ್ಚು ಸ್ಮಾರಕಗಳನ್ನ, ದೇವಸ್ಥಾನಗಳನ್ನ ಅವರು ಜೀರ್ಣೋದ್ಧಾರ ಮಾಡಿದ್ದಾರೆ ಅಂತ. ಅದರ ಒಂದು ಆ ಕ್ಯಾಟಲಾಗ್ ಅನ್ನ ನೀವು ನೋಡಬೇಕು ಅಂತ. ಮುಂಚೆ ಹೇಗಿತ್ತು ಮತ್ತೆ ಈಗ ಹೇಗಿದೆ ಅಂತ ನಿಮಗೆ ನಿನ್ನೆ ಮೊನ್ನೆ ಕಟ್ಟಿದ ರೀತಿಯಲ್ಲಿ ಅದಕ್ಕೆ ಒಂದು ಹೊಸ ಸ್ವರೂಪವನ್ನು ಕೊಟ್ಟಿದ್ದಾರೆ ಅಂತವರು. ಇನ್ನು ಅವರ ಗ್ರಾಮೀಣ ಅಭಿವೃದ್ಧಿ ಯೋಜನೆ, ಅದು ಮನೆ ಮಾತು ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ. ನಮಗೆ ಎಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಜಾಲಿ ಮರಕ್ಕೆ ಹೆಗಡೆಯವರೇ ಯಾರೂ ಕೂಡ ಕಲ್ಲನ್ನು ಹೊಡೆಯೋದಿಲ್ಲ, ತಾಳೆ ಮರಕ್ಕೆ ಯಾರೂ ಕೂಡ ಕಲ್ಲನ್ನು ಹೊಡೆಯೋದಿಲ್ಲ. ಸಿಹಿಯಾದ ಹಣ್ಣನ್ನ ಬಿಡುವಂತಹ ಮರಕ್ಕೆ ಎಲ್ಲರೂ ಕೂಡ ಕಲ್ಲನ್ನು ಹೊಡಿತಾರೆ ಅಂತ. ಆದರೆ ನಿಮಗೆ ಆ ಕಲ್ಲೇಟು ತಿಂದು ಸಿಹಿಯಾದ ಫಲವನ್ನ, ಹಣ್ಣನ್ನ ಕೊಡುವಂಥದ್ದು ಹೇಗೆ ಹೇಳುವಂಥದ್ದು ಚೆನ್ನಾಗಿ ಗೊತ್ತಿದೆ ಅಂತ. ಹೀಗಾಗಿ ಆ ಕಲ್ಲೇಟಿನ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳಿಕ್ಕೆ ಹೋಗಬೇಡಿ ಅಂತ. ನೀವು ಯಾವತ್ತೂ ಕೂಡ ಫಲ ಕೊಡುವಂತಹ ಒಂದು ಮರ. ಹೇಳುವವರು ಹೇಳ್ತಾ ಇರ್ತಾರೆ, ನೀವು ಮಾಡುವವರು ಮಾಡ್ತಾ ಇರ್ತೀರಿ. ನಿಮ್ಮ ಕೆಲಸವನ್ನ ನೀವು ಮುಂದುವರಿಸಿ ಅಂತ ಹೇಳುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ, ಆದರೆ ಅದು ನಿಮಗೆ ಗೊತ್ತಿದೆ. ಹೀಗಾಗಿ ನನಗೆ ವೀರೇಂದ್ರ ಹೆಗಡೆಯವರು ಇವತ್ತಿನ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಹೇಳಿ ನಾನು ಅಂದುಕೊಂಡಿದ್ದೆ. ಅವರು ಯಾವುದೇ ಪ್ರಶ್ನೆಯನ್ನ ಕೇಳದೆ ಆಯ್ತು ನಾನು ಬರ್ತೇನೆ ಇವತ್ತಿನ ಕಾರ್ಯಕ್ರಮಕ್ಕೆ ಅಂತೇಳಿ ಹೇಳಿದ್ರು. ಹಾಗೆ ಇವತ್ತು ಬಂದಿದ್ದಾರೆ. ಹೆಗಡೆಯವರೇ, ನಿಮಗೆ ಧನ್ಯವಾದಗಳು. ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ರು ನನಗೆ, ನೀವು ಎಲ್ಲವನ್ನು ಮುಗಿಸಬೇಡಿ, ರಾತ್ರಿಗೂ ಸ್ವಲ್ಪ ಇಟ್ಟಿರಿ ಅಂತ ಹೇಳಿದ್ರು. ನನಗೆ 35 ವರ್ಷಗಳ ಸ್ನೇಹಿತರು. ನಾನು ಸಂಪಾದಕ ಆಗೋದಕ್ಕಿಂತ ಮುಂಚೆ, ಅವರು ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆ, ಮಂತ್ರಿ ಆಗೋದಕ್ಕಿಂತ ಮುಂಚೆ, ಶಾಸಕನಾಗೋದಕ್ಕಿಂತ ಮುಂಚೆ, ಎಂಟ್ರಿ ಆಗೋದಕ್ಕಿಂತ ಮುಂಚೆನೇ ನನಗೆ ಅವರು ಬಹಳ ಒಳ್ಳೆಯ ಸ್ನೇಹಿತರು. ಅವರು ಏನೂ ಆಗಿರಲಿಲ್ಲ. ಆಗ ವಿಜಯ ಕರ್ನಾಟಕ ಕಚೇರಿಗೆ ಬಂದು 7-8 ತಿಂಗಳು ಪ್ರತಿ ದಿವಸ ಒಂದು 5-6 ತಾಸುಗಳ ಕಾಲ ನನ್ನ ಕ್ಯಾಬಿನ್ನಲ್ಲಿ ಬಂದು ಹರಟೆ ಹೊಡಿತಿದ್ರು. ಹೇಳೋದಕ್ಕಿಂತ ಹೆಚ್ಚಾಗಿ ಹೋಗುವಾಗ ನಮಗೆ ಒಂದಷ್ಟು ಎಜುಕೇಟ್ ಮಾಡಿ ಹೋಗ್ತಾ ಇದ್ರು ಅಂತ. ನಾನು ಕರ್ನಾಟಕದ ಸುಮಾರು 10ಕ್ಕೂ ಹೆಚ್ಚು ಮುಖ್ಯಮಂತ್ರಿಗಳ ಜೊತೆಗೆ ನಿಕಟವಾದಂತಹ ಒಂದು ಸಂಪರ್ಕವನ್ನ ಹೊಂದಿದಂತವನು. ಅದರಲ್ಲಿ ಒಂದಿಬ್ಬರನ್ನ ಬಿಟ್ಟರೆ ನಿಮಗೆ ಬೇರೆ ಯಾರತ್ರ ಕೂಡ 5 ನಿಮಿಷವೂ ಕೂಡ ಮಾತಾಡಲಿಕ್ಕೆ ಆಗೋದಿಲ್ಲ ಅಂತ. 6ನೇ ನಿಮಿಷಕ್ಕೆ ಒಂದು ಆಕಳಿಸ್ತಾರೆ, ಅಥವಾ ಆಕಳಿಸೋದ್ರ ಮೂಲಕ ಎದ್ದೋಗು ಅಂತ ಹೇಳ್ತಾರೆ ಅಂತ. ಇನ್ನು ಕೆಲವರಂತೂ ನಮ್ಮ ಜೊತೆಗೆ ಮಾತಾಡ್ತಾನೆ ನಿದ್ದೆನೂ ಮಾಡ್ಬಿಡ್ತಾರೆ ಅಂತ. ಆದ್ರೆ ನೀವು ಬಸವರಾಜ ಬೊಮ್ಮಾಯಿ ಅವರ ಜೊತೆಗೆ 5-6 ತಾಸು 10-6 ತಾಸು ನೀವು ನಿರರ್ಗಳವಾಗಿ ನೀವು ಮಾತಾಡ್ತಾ ಹೋಗ್ಬೋದು ಅಂತ. ನಿಮ್ಗೆ ಸ್ವಲ್ಪವೂ ಕೂಡ ಬೋರ್ ಆಗಲ್ಲ. ನಾ ಮೊನ್ನೆ ಹೇಳಿದ್ನಲ್ಲ, ಸಂತೇಶ್ವರಕ್ಕೆ ಹೋಗಿದ್ವಿ. ಸಂತೇಶ್ವರಕ್ಕೆ ಹೋಗಿ ಅಲ್ಲಿ ಕಾರ್ಯಕ್ರಮವನ್ನು ಮುಗಿಸಿ ಬರುವಾಗ ಸುಮಾರು ಒಂದು 8 ತಾಸು ಆಗಿರಬೇಕು ಅಂತ. ಆ 8 ಗಂಟೆಗಳ ಕಾಲ ನಾನು ಮತ್ತು ಬಸವರಾಜ ಬೊಮ್ಮಾಯಿ ಅವರು ಮಾತನಾಡ್ತಾನೆ ಇದ್ವಿ ಅಂತ. 1 ನಿಮಿಷವೂ ಕೂಡ ಅವರು ಕಣ್ಣು ಮುಚ್ಚಲಿಲ್ಲ, ಆಕಳಿಸ್ಲಿಲ್ಲ, ಅಥವಾ ಇನ್ನೇನೋ ಬೇರೆ ಕಡೆಗೆ ತಮ್ಮ ಗಮನವನ್ನು ಹರಿಸಲಿಲ್ಲ ಅಂತ. 8 ಗಂಟೆ ಕಾಲ ನಿರಂತರವಾಗಿ ನಾವು ಮಾತನಾಡ್ತಾ ಇದ್ವಿ ಅಂತ. ನಿಜಕ್ಕೂ ಕೂಡ ಒಂದು ರೀತಿ ಈ ಎಲಿಫೆಂಟೈನ್ ಮೆಮರಿ ಅಂತ ಹೇಳ್ತಾರಲ್ಲ, ಆ ತರದ ಒಂದು ಅಪರೂಪದ ರಾಜಕಾರಣಿಯವರು. ಸಣ್ಣ ಇರುವಾಗಲೇನೆ ಮೆನ್ ಅಂಡ್ ಮ್ಯಾಟರ್ಸ್ ಬಹಳ ಹತ್ತಿರದಿಂದ ನೋಡಿದಂಥವ್ರು. ನೀವು ಅವರಿಗೆ ಯಾವುದೋ ಒಂದು ಇಂಥ ಒಬ್ಬ ಅಧಿಕಾರಿ ಅಂತ ಹೇಳಿದ್ರೆ ಅವ್ರ ಹಿಂದ್ಗಡೆ ಅವ್ರನ್ನ ಮುಂಚೆನೆ ಎಂದೋ ಭೇಟಿ ಮಾಡಿದಂಥವ್ರು. ಅವ್ರನ್ನ ನೀವು ಯಾವುದೇ ಒಂದು ವಿಷಯವನ್ನಾದರೂ ಕೂಡ ಅವ್ರ ಹತ್ರ ನೀವು ಹೇಳಿ ಅಥವಾ ನೀವು ಫೋನ್ ಮಾಡಿ ಅಂತ.
ಸರ್ ಈ ರೀತಿ ಇದೆ, ಆಲಮಟ್ಟಿಗೆ 524 ಮೀಟರ್ ಏನು ಅಣೆಕಟ್ಟಿನ ಎತ್ತರವನ್ನ ಏರಿಸಬೇಕು, ಬಚಾವತ್ ಆಯೋಗದವರು ಹೀಗೆ ಹೇಳಿದ್ದಾರೆ. ಅದರಿಂದ ಕರ್ನಾಟಕದ ಸ್ಟ್ಯಾಂಡ್ ಏನು, ಮಹಾರಾಷ್ಟ್ರದ ಸ್ಟ್ಯಾಂಡ್ ಏನು ಮತ್ತು ಆಂಧ್ರದ ಸ್ಟ್ಯಾಂಡ್ ಏನು, ಕರ್ನಾಟಕದ ಸ್ಟ್ಯಾಂಡ್ ಏನಾಗಿರಬೇಕು ಅಂತ ಕೇಳಿ ಅವರು ಫಿಂಗರ್ ಟಿಪ್ಸ್ ನಲ್ಲಿ ಹೇಳ್ತಾರೆ ಅಂತದನ್ನ. ಅಂದ್ರೆ ಈ ರೀತಿಯಾಗಿ ನಮ್ಮ ಸಮಾಜ ಜೀವನದ ಜೊತೆಗೆ ರಾಜಕೀಯ ಜೀವನದ ಜೊತೆಗೆ ನಿರಂತರವಾದಂತಹ ಒಂದು ಅನುಸಂಧಾನವನ್ನು ಇಟ್ಟುಕೊಂಡಂತಹ ಒಬ್ಬ ರಾಜಕಾರಣಿ ಇದ್ದರೆ ಅದು ಬಸವರಾಜ ಬೊಮ್ಮಾಯಿ ಅವರು. ಅವರು ತಮ್ಮನ್ನು ಉಡಾಫೆ ಮಾಡಿಕೊಂಡ್ರು, ತಾನೇನು ಓದೋದಿಲ್ಲ ಅಂತೇಳಿ ಬಹಳ ತಮಾಷೆಯಾಗಿ ಹೇಳಿದ್ರು ಅಂತವರು. ಅದರ ವಸ್ತುಸ್ಥಿತಿ ಹಾಗಿಲ್ಲ ಅಂತ. ಈಸ್ ಅನ್ ಎಕ್ಸಲೆಂಟ್ ರೀಡರ್. ನನಗೆ ಅವರು ಒಂದು ದಿವಸ ಹೇಳಿದ್ರು, ಅವ್ರ ಮನೆಗೆ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ವಿ, ನಾನು ಮತ್ತು ನಮ್ಮ ಶ್ರೀನಿವಾಸ್ ಅವರು ಕೂಡ ಇದ್ವಿ. ಅವಾಗ ಹೇಳಿದ್ರು ಅವರು, ಭಟ್ರೆ ನೀವು ಎಷ್ಟು ವರ್ಷ ಅಂತೇಳಿ ಒಳಗಡೆ ಪುಟದಲ್ಲಿ ನೀವು ಬರೀತೀರಿ, ಸಂಪಾದಕರಾದವರು ನಾನು ಇಂಗ್ಲೆಂಡ್ನಲ್ಲಿ ಅನೇಕ ಪತ್ರಿಕೆಗಳನ್ನು ನೋಡಿದ್ದೀನಿ, ಸಂಪಾದಕರಾದವರು ಫ್ರಂಟ್ ಪೇಜಿನಲ್ಲಿ ಬರೀಬೇಕು, ನೀವು ಫ್ರಂಟ್ ಪೇಜಿನಲ್ಲಿ ಬರೆಯೋದನ್ನು ಆರಂಭ ಮಾಡಿ ಅಂತ ಹೇಳಿದ್ರು ಅಂತ ನನಗೆ. ಪತ್ರಿಕೆಗಳನ್ನ ಯಾವ ರೀತಿಯಾಗಿ ವಿಮರ್ಶೆ ಮಾಡಬೇಕು ಅನ್ನುವಂಥದ್ದನ್ನ ನಾನು ಅನೇಕ ಸಂದರ್ಭಗಳಲ್ಲಿ ಬೊಮ್ಮಾಯಿ ಅವರ ಹತ್ರದಿಂದ ನಾನು ಕೇಳಿದ್ದೀನಿ ಅಂತ.